ಇಲ್ಲಿ ಸ್ವತಂತ್ರ ಬಂದಾಗಿಂದ ಕೂಡ ಈ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ. ಈಗ ತನ 50 ಕೋಟಿ ರೂಪಾಯಿ ಬಿಡುಗಡೆ ಆಗ್ತದೆ. ಅದಾದಮೇಲೆ 45 ಕೋಟಿ ನಗರೋತ್ಥಾನ ಬಿಡುಗಡೆ ಆದರೆ ಕಂಪ್ಲೀಟ್ ಮುಳಬಾಗಿಲು ಟೌನ್ನ ಒಂದು ರೂಪನ ಪ್ರಯತ್ನವನ್ನು ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆಯ ಎಲ್ರಿಗೂ ಹೇಳ್ತಾ, ಇವತ್ತು ನಮ್ಮ ಹೆಚ್ಗೋಲ್ಪಳ್ಳಿ ಪಂಚಾಯಿತಿಯ ಸಾಕಷ್ಟು ಕಾಮಗಾರಿ ಉದ್ಘಾಟನೆಗಳು, ಶಂಕರಾಪುರದಿಂದ ಆಂಧ್ರದ ಗಡಿಭಾಗವರೆಗೂ ಏನು ರಸ್ತೆ ಅದಾಗಿತ್ತು. ಸೊ ಅಲ್ಲಿ 1 ಕೋಟಿಯಷ್ಟು ಅಮೌಂಟ್ ಹಾಕಿ ಅಲ್ಲಿ ರಸ್ತೆ ವ್ಯವಸ್ಥೆ ಮಾಡಿದ್ದೀನಿ. ಅದಾದಮೇಲೆ ವಿ ಹೊಸಳ್ಳಿದಲ್ಲಿ ಒಂದು ಐಮಾಸ್ ಲೈಟ್ ಉದ್ಘಾಟನೆ, ನಾಗಸಂದ್ರ ಗ್ರಾಮದಲ್ಲಿ ಸ್ವತಂತ್ರ ಬಂದಾಗಿಂದ ಕೂಡ ಈ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ. ಲಾಸ್ಟ್ ಟೈಮ್ ನಾನು ಯಾವುದೋ ಒಂದು ಮುಂದಾರಕ್ಕೆ ಬಂದಾಗ ನನಗೆ ಬೇಸರ ಆಯಿತು, ಇಂಥ ಹಳ್ಳಿ ಕೂಡ ನಮ್ಮಲ್ಲಿ ಇದೆಯಾ ಅಂತ ಅನ್ನಿಸ್ತು. ಸೊ ಅದಕ್ಕೆ ನೀವು ನೋಡ್ಕೊಂಬಂದ್ರಿ, ಪರ್ಮಿಷನ್ ಮಾಡಿ ಹೊಸ ರೋಡ್ ಹಾಕಿ 50 ಲಕ್ಷ ರೂಪಾಯಿ, ಅಂದರೆ ಮೇನ್ ರೋಡಿಂದ ಹಳ್ಳಿ ತನಕ 50 ಲಕ್ಷ ರೂಪಾಯಿ ರೋಡ್ ಹಾಕಿ ಈ ಊರಿಗೆ ಲೈಟ್ ಹಾಕಿರಲಿಲ್ಲ, ಒಂದು ಲೈಟ್ ವ್ಯವಸ್ಥೆ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನಮ್ಮದು ಗೋಕುಂಟೆಗೆ ಹೋಗ್ತಾಯಿದ್ದೀವಿ. ಗೋಕುಂಟೆದಲ್ಲಿ ಕೂಡ ಒಂದು ಐಮಾಸ್ ಲೈಟ್ ಉದ್ಘಾಟನೆ ಇದೆ. ಇದಾದಮೇಲೆ ಒಂದು 20-25 ದಿವಸ ಬಿಟ್ಟು ಮತ್ತೆ ಈ ಪಂಚಾಯತಿಗೆ ಬರ್ತೀನಿ. ಸುಮಾರು 18 ಕಾಮಗಾರಿಗಳಿಗೆ ಉದ್ಘಾಟನೆ ಇದೆ, ಅದನ್ನು ಮಾಡಿಕೊಡ್ತೀನಿ. ಸಾಕಷ್ಟು ಇದಾದಮೇಲೆ ನಾಳೆ ಅಥವಾ ನಾಳಿದ್ದು ಮೋಸ್ಟ್ಲಿ ನಾನು ವಾರಕ್ಕೆ 3 ದಿವಸದಲ್ಲಿ ನೆಕ್ಸ್ಟು ನಮ್ಮ ವೆಂಕಟರಾಮೇಗೌಡರ ಪಂಚಾಯತಿ, ಮುಡಿನೂರು ಪಂಚಾಯತಿಗೆ ನಮ್ಮ ಗುಜ್ಜನ್ ರಮೇಶನ ಪ್ಲ್ಯಾನ್ ಮಾಡ್ಕೊತವ್ರೆ. ಸಾಕಷ್ಟು ಕಾಮಗಾರಿ ಉದ್ಘಾಟನೆ ಇದೆ. ಸೊ ಅದಾದಮೇಲೆ ಕುರುಡುಮಲೆ ಪಂಚಾಯತಿ ಉದ್ಘಾಟನೆ ಇದೆ. ಅದಾದಮೇಲೆ ಪಿಚ್ಗುಡ್ಲಪಳ್ಳಿ ಪಂಚಾಯತಿ, ಎಲ್ಲ ಪಂಚಾಯತಿ ಕೂಡ ಈವ್ನಿಂಗು 5 ಗಂಟೆ ಮೇಲೆ ಹೋಗಿ ರೋಡ್ ಪೂಜೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕಾಮಗಾರಿಲಿ ಕಂಪ್ಲೀಟ್ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ಆದಷ್ಟು ಬೇಗ, ಇನ್ನು ಯಾವುದೇ ಊರಲ್ಲಿ ಏನೇ ಕಾಮಗಾರಿ ಇಲ್ಲದಿದ್ರೂ ಕೂಡ ಆದಷ್ಟು ಬೇಗ, ಈಗ ಹೊಸ ಸರ್ಕಾರ ಬಂದಿದೆ, ಅಂದರೆ ಹೊಸ ಮುಖ್ಯಮಂತ್ರಿ ಬಂದಿದೆ. ಸೊ ಅವ್ರ ಮುಖ್ಯಮಂತ್ರಿ ಬಂದಾದಮೇಲೆ ನೆನ್ನೆ ತಾನೇ ಮಾಹಿತಿ ಬಂದಿದೆ, ಎಲ್ಲ ಲೆಟ್ರ್ ಕೊಡಿ ಅಂತ ಮಾಹಿತಿ ಬಂದಿದೆ. ಸೊ ಯಾವ್ಯಾವ ಊರಲ್ಲಿ ಯಾವ ರಸ್ತೆ ಹದಗೆಟ್ಟಿದೆ ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇನ್ನೂ ರಸ್ತೆಗಳು ಒಂದು 32 ರಸ್ತೆಗಳನ್ನು ಪೆಂಡಿಂಗ್ ಇದೆ ಪೂಜೆ ಮಾಡಿಕೊಡೋದು. ಈಗಾಗಲೇ ರಸ್ತೆಗಳು ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಮುಳಬಾಗಲ, ಏನು ನಮ್ಮ ಮುಳಬಾಗಲು ತಾಲೂಕಲ್ಲಿ ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ನಗರಕ್ಕೆ ಅಂತ ಹೋಲಿಕೆ ಮಾಡಿದ್ರೆ ನಗರದಲ್ಲಿ ಸಾಕಷ್ಟು ಕಾಮಗಾರಿಗಳು, ಹೆಸರು ಬರ್ತಕ್ಕಂಥ ಕಾಮಗಾರಿಗಳು, ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಅಂಬೇಡ್ಕರ್ ಆಸ್ಟ್ ಇರ್ಬೋದು, ಕ್ರೀಡಾಂಗಣ ಇರ್ಬೋದು, ಸ್ಟ್ಯಾಚ್ಯೂ ಇರ್ಬೋದು, ಇದಾದಮೇಲೆ ಇದು ನಮ್ಮ ಫುಲ್ಲು ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು. ಇದಾದಮೇಲೆ ಈಗ ತನ 50 ಕೋಟಿ ರೂಪಾಯಿ ಬಿಡುಗಡೆ ಆಗ್ತದೆ. ಅದಾದಮೇಲೆ 45 ಕೋಟಿ ನಗರೋತ್ಥಾನ ಬಿಡುಗಡೆ ಆದರೆ ಕಂಪ್ಲೀಟ್ ಮುಳಬಾಗಿಲು ಟೌನ್ನ ಒಂದು ರೂಪನ ಪ್ರಯತ್ನವನ್ನು ಮಾಡ್ಬೋದು. ಇದಾದಮೇಲೆ ನಮ್ಮ ದುರಾದೃಷ್ಟ ಏನಂತ ಗೊತ್ತಿಲ್ಲ, ಕ್ರೀಡಾಂಗಣವನ್ನು ಕೇಳಿದ್ದೆ, ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗನ ಕೊಟ್ಟಾಗ ವ್ಯವಸ್ಥೆ ದುಡ್ಡು ಬಂದಾಗ ನಮ್ಮ ಫಾರೆಸ್ಟ್ ಇಲಾಖೆಯವರು ಅಷ್ಟು ಕ್ರೀಡಾಂಗಣ ಮಾಡ್ತಾಯಿದೆ. ಆದರೂ ಕೂಡ ನನ್ನ ಅನುದಾನದಲ್ಲಿ ಒಂದು ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನನಗೆಲ್ಲ ಮೆಚ್ಚು ಅಂತಂದರೆ DVG ಗುಂಡಪ್ಪ ಅವರು, ನಮ್ಮ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ತಾತಯ್ಯನವ್ರದ್ದು ಒಂದು ಪ್ರತಿಮೆ ಇರಲಿಲ್ಲ, ಈಗಾಗಲೇ ಪ್ರತಿಮೆ ಬಂದು ಹಿಡಿದಿದೆ. ಪ್ರತಿಮೆ ಅನಾವರಣ ಕೊಡಬೇಕು. ಕೆಲವೇ ದಿನಗಳಲ್ಲಿ ಕೂಡ ಒಂದು DVG ಒಂದು ಏನು ಭವನ ಮತ್ತು ಒಂದು ಗುಂಡಪ್ಪನವರು ಪ್ರತಿಮೆ ಅನಾವರಣ ಮಾಡ್ತಾಯಿದ್ದೀನಿ. ಅದಾದಮೇಲೆ ನನಗೊಂದು ಆಸೆ ಇದೆ, ಏನಂತಂದರೆ ಇವತ್ತು ಎಲ್ಲ ಊರುಗಳಲ್ಲೂ ಕೂಡ ಲೈಬ್ರರಿ ಇದೆ. ಹೈಟೆಕ್ ಲೈಬ್ರರಿನ 2.5 ಕೋಟಿಯಲ್ಲಿ ಮಾಡ್ತಾಯಿದ್ವಿ. ಹೈಟೆಕ್ ಲೈಬ್ರರಿ ಎಲ್ಲ ಬಂದು ಎಲ್ಲ ಮಕ್ಕಳು ಮತ್ತು ಎಲ್ಲ ಏನು ಕಾಂಪಿಟೇಷನ್ ಮಾಡ್ತಕ್ಕಂಥ ಎಕ್ಸಾಮ್ಸ್ಗೆ ಎಲ್ಲ ಬಂದು ಓದ್ಕೊಬೇಕು. ಹೈಟೆಕ್ ಲೈಬ್ರರಿಯನ್ನು ತಯಾರು ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅದಕ್ಕೆ ಕೂಡ ಪೂಜೆ ಮಾಡಿಕೊಡ್ತೀನಿ ಅಂತೇಳಿ ಸೊ ಆವಾಗಿಂದ ನನ್ನ ಜೊತೆ ಬಂದಿದ್ದಾರೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಇನ್ನೊಂದು ಪೂಜೆನ ಕಂಪ್ಲೀಟ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಅದು ನಾಳೆ ಅಥವಾ ನಾಳಿದ್ದ ಇನ್ನೂ ಕಾಮಗಾರಿ ಪೂಜೆಗಳನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಎಲ್ರಿಗೂ. ಅದು ನಾನು ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಅಮೃತ ಮಹೋತ್ಸವ ಅದರಲ್ಲಿ ಏನು ನಮ್ಮ ಬೈರತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ನನಗೂ ಮತ್ತು ಶ್ರೀನಿವಾಸಪುರಕ್ಕೆ ಸೆಂಟ್ರಲ್ ಫಂಡ್ನ 0 ಮಾಡಿದ್ದಾರೆ. ಈಗ ಅಮೃತ ಮತ್ತು 3 ಬರಬೇಕು. 3ದಲ್ಲಿ ಸುಮಾರು 16ರಿಂದ 17 ಕೋಟಿ ಕೆರೆ ಮತ್ತು ಪಾರ್ಕ್ಗೆ ಅಮೌಂಟ್ ತರ್ತಾಯಿದ್ದೀನಿ. ಇದಾಗಲೇ CRF ಫಂಡ್ ಬಂದಿದೆ, 6 ಕೋಟಿ ರೂಪಾಯಿ ಬಂದಿದೆ. ಅದನ್ನೆಲ್ಲ ಸೇರಿ ಕೆರೆ ಒತ್ತುವರಿ ಹಾಗೂ ಕೆರೆಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ಅದನ್ನು ಅಮೌಂಟ್ ಬಂದ ಕೂಡಲೇ ನಾನು